ಇದು ನಿಮ್ಮ ವಾಹಿನಿ ವತಿಯಿಂದ 23ನೇ ಸಾಂಸ್ಕೃತಿಕ ಸಿಂಚನ ಹಾಗೂ ಡಾಕ್ಟರ್ ಪತ್ರಿಕೋದ್ಯಮ ಮತ್ತು ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ನೆಚ್ಚಿನ ಆತ್ಮೀಯರಾದ ಶಿಕ್ಷಕಿಯರು ಒಂದೆರಡು ಶುಭಗಳನ್ನು ನಮಗೆ ಹಂಚಿಕೊಳ್ಳಬೇಕು. ಅಭಿನಯಿಸುವುದಕ್ಕಾಗಿ ಅಭಿನಯಿಸ್ತಾ ಇದ್ದಾರೆ. ಅವರ ನಾಟಕಗಳು ಮತ್ತು ಚಲನಚಿತ್ರಗಳು ಕೂಡ ಇನ್ನಷ್ಟು ಹೆಚ್ಚು ತೆರೆ ಕಾಣುವುದರ ಮೂಲಕ ಅತ್ಯಂತ ಹೆಚ್ಚು ಪ್ರಚಾರವನ್ನು ಪಡೆಯುವ ಮೂಲಕ ಇವರ ಆ ಒಂದು ಅಭಿನಯದ ಕೀರ್ತಿ ಪತಾಕೆ ಎತ್ತರಕ್ಕೆ ಏರಿದಂತ ಅಸೂಸ್ತಾಗಿ ಎಲ್ಲರೂ ಚಪ್ಪಾಳೆಯೊಂದಿಗೆ ಇದು ನಿಮ್ಮ ವಾಹಿನಿ ಕಲಾವಿದರಿಗೆ ಪರವಾಗಿ ಪ್ರೀತಿಯಿಂದ ಅಭಿನಂದಿಸೋಣ, ವಂದಿಸೋಣ.
ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸಹಯೋಗದಲ್ಲಿ ಡಾಕ್ಟರ್ಸ್ ಪತ್ರಿಕೋದ್ಯಮ ಮತ್ತು ಕಾರ್ಗಿಲ್ ವಿಜಯ್ ದಿವಸ್ ಇದು ನಮ್ಮ ವಾಹಿನಿ ಕಲಾವೇದಿಕೆ ಸತತವಾಗಿ ವರ್ಷಕ್ಕೆ 9 ಕಾರ್ಯಕ್ರಮಗಳನ್ನ ಮಾಡ್ತಾ ಇವತ್ತಿಗೆ 23ನೇ ಕಲ್ಚರಲ್ ಫೆಸ್ಟ್ ಅಂದರೆ ಸಾಂಸ್ಕೃತಿಕ ಸಿಂಚನದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ತುಂಬ ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ವರ್ಷಕ್ಕೆ 1 ಕಾರ್ಯಕ್ರಮ ಮಾಡೋದೇ ದೊಡ್ಡ ವಿಷಯ. ಅದರಲ್ಲಿ 9 ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿಯ ವಿಚಾರ. ಕಿಶೋರ್, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ತಂಡದಿಂದ ಇನ್ನಷ್ಟು ಕಾರ್ಯಕ್ರಮಗಳು ಬರಲಿ. ನಿಮ್ಮ ಇಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾನು ಮಂಗಳೂರಿಂದ ಇಲ್ಲಿ ತನಕ ಬಂದಿದ್ದೀನಿ. ಯಾಕೆಂದರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ನನ್ನ ಜೊತೆ ಕುಡಿದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಹಾಗೆ ರಾಜ್ ಸರ್ ಒಂದು ಮಾತು ಹೇಳಿದ್ರು, ಮೊಬೈಲ್ನೆಲ್ಲ ಬದಿಗಿಟ್ಟು ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಆ ಚಿಕ್ಕ ಮಕ್ಕಳು ನೃತ್ಯ ನೋಡೋಕ್ಕೆ ಖುಷಿ ಆಯಿತು. ಅದರ ಹಿಂದೆ ಇರುವಂತಹ ಪೇರೆಂಟ್ಸ್ಗಳಿಗೆ ಹ್ಯಾಟ್ಸಪ್ ಅಂತ ಹೇಳ್ತೀನಿ. ಯಾಕೆಂದರೆ ಹೇಳಿದ್ರೆ ಅವರ ಭವಿಷ್ಯವನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಹೋಗುವಲ್ಲಿ ಬರೀ ಓದು ಮಾತಾಡದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಅವರನ್ನು ಜಾಯಿನ್ ಮಾಡಿಸಿ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಗುರುಸಿ ಸ್ಟೇಜ್ ವೇದಿಕೆಯನ್ನು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಒಳ್ಳೆಯದಾಗಲಿ ಎಲ್ರಿಗೂ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಡೀಲಿ. ಈಗ ಚಿಕ್ಕದಾಗಿ ನಡೀತಾ ಇದೆ, ಇನ್ನೂ ದೊಡ್ಡದಾಗಿ ನಡೀಲಿ. ನಮ್ಮೆಲ್ಲರ ಆಶೀರ್ವಾದ ಈ ಇಡೀ ತಂಡದ ಮೇಲೆ ಇರಲಿ. ಹಾಗೆ ನಾನು ನಂಬಿರುವಂತಹ ಕುಪ್ಪೆಟ್ಟು ಪಂಚಾಯತ್ ಹಾಗೆ ಆ ಗುಡಿಗನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತೀನಿ. And I would like to thank Sharad Sethi sir to giving that such warm welcome for everyone and giving more importance about telling that kids not using mobile phones. ಮತ್ತು ಎಲ್ಲರಿಗೂ ಒಂದು ಆರೋಗ್ಯದ ಗಮನತೆ ಏನಂದರೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಹೃದಯಾಘಾತದಿಂದ ತುಂಬ ಜನ ಸಾವನ್ನಪ್ಪುತ್ತಿದ್ದಾರೆ. ಸೊ ಅದರಲ್ಲಿ ತುಂಬ ಹೆಚ್ಚಾಗಿ ಮಧ್ಯದ ವಯಸ್ಸಿನವರು ತುಂಬ ಹೆಚ್ಚಾಗಿ ಅಫೆಕ್ಟ್ ಆಗಿದ್ದಾರೆ, ಎಸ್ಪೆಷಲಿ ಫ್ರಮ್ 30 to 40 years ಆಫ್ ಏಜ್ ಅಲ್ಲಿ. So we lost one gem like that was Punit Rajkumar sir. So I would like request everyone to tell that to keep fit and keep health conscious. ಆರೋಗ್ಯ ಒಂದು ಶ್ಲೋಕ ಇದೆ, ಲೈಕ್ ಮನುಷ್ಯನಿಗೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಆರೋಗ್ಯ ಸಮಸ್ಯೆ ಬಂದರೆ ಅದೆಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಈ ವಿಶಿಷ್ಟವಾದ ದಿನ ಕಾರ್ಗಿಲ್ ದಿವಸ ಆಗಿರೋದ್ರಿಂದ ನಮ್ಮ ಎಲ್ಲ ಸೈನ್ಯಾಧಿಕಾರಿಗೆ ಮತ್ತು ಆರ್ಮಿ ಆಫೀಸರ್ಗೆ ಐ ವುಡ್ ಲೈಕ್ ಟು ಜಸ್ಟ್ ಗಿವ್ ಅ ಸಲ್ಯೂಟ್ ಆ್ಯಂಡ್ ರಿಮೆಂಬರೆನ್ಸ್ ಟು ದೆಮ್. ಜೈ ಹಿಂದ್, ಜೈ ಕರ್ನಾಟಕ. ಇದು ನಿಮ್ಮ ಮೀಡಿಯಾ ಅವರ ವತಿಯಿಂದ ಕಿಶೋರ್ ಸರ್ ಆಯೋಜಿಸಿರುವಂತಹ 23ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿ ಆಯಿತು. ಇಲ್ಲಿ ಬಂದಾದ್ಮೇಲೆ ಎಷ್ಟೋ ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿರೋ ಮಕ್ಕಳಿಂದ ಕಲಿಯೋದು ತುಂಬಾ ಇದೆ. ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದಕ್ಕಂದರೆ ಎಷ್ಟು ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ತುಂಬ ಖುಷಿ ಆಯಿತು. ಇನ್ನೊಂದು ವಿಷಯ ಏನಂದರೆ ಹೆಚ್ಚಾಗಿ ಇವಾಗ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಅವರ ಆಸಕ್ತಿ ತಿಳ್ಕೊಂಡು ಅವರಲ್ಲಿ ಏನು ಇಂಟ್ರೆಸ್ಟ್ ಇದೆ ಅದಕ್ಕೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡ್ತಾರೆ ನೋಡಿ ಖುಷಿ ಆಯಿತು. ಇದೇ ರೀತಿ ನಿಮ್ಮ ಮಕ್ಕಳಲ್ಲಿ ಯಾವ್ದಾದ್ರು ಒಂದು ವಿಷಯದ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ತಿಳ್ಕೊಂಡು ಹೀಗೆ ಪ್ರೋತ್ಸಾಹ ಕೊಡ್ತಾರೆ. ಮುಂದೊಂದು ದಿನ ಒಂದೊಳ್ಳೆ ಮಟ್ಟಕ್ಕೆ ಬೆಳೀತಾರೆ, ಅದರಲ್ಲಿ ಬೇರೆ ಮಾತಿಲ್ಲ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಕಿಶೋರ್ ಸರ್ ಪ್ರತಿ ವರ್ಷ ಈವೆಂಟ್ ಆರ್ಗನೈಸ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನಾನು ಕೂಡ ಎಷ್ಟೋ ಈ ಪ್ರೋಗ್ರಾಮ್ಸ್ಗೆ ಅಟೆಂಡ್ ಮಾಡಿದ್ದೀನಿ. ಒಂದೊಳ್ಳೆ ಸ್ಟೇಜ್ನ ಕಲ್ಪಿಸ್ಕೊಡ್ತಾರೆ. ಇಂಥ ಎಷ್ಟೋ ಪ್ರತಿಭೆಗಳಿಗೆ ಗುರುತಿಸ್ಕೊಳ್ಳೋದಕ್ಕೆ ಅವ್ರವ್ರನ್ನ ಎಕ್ಸ್ಪೋಜರ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಈ ಕಾರ್ಯ ಹೀಗೆ ಮುಂದುವರಲಿ, ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ತುಂಬ ಖುಷಿ ಆಯಿತು ಇವತ್ತು ಈ ಪ್ರೋಗ್ರಾಮ್ಗೆ ಬಂದು. ಇನ್ನು ಎಷ್ಟೋ ಪ್ರೋಗ್ರಾಮ್ಸ್ ನಡೆಯೋದಿದೆ, ನೋಡಿ ಎಂಜಾಯ್ ಮಾಡಿ. ಹೆಚ್ಚಾಗಿ ಕನ್ನಡನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಜೈ ಕರ್ನಾಟಕ. ಮೇಲಿರುವಂತಹ ಗಣ್ಯರಿಗೆ ನಮಸ್ಕರಿಸುತ್ತಾ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೆ ವಂದಿಸುತ್ತಾ ಕಿಶೋರ್ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಸ್, ಕಾರ್ಗಿಲ್ ಯುದ್ಧ ಇವತ್ತು ನೆನ್ಪು ಮಾಡ್ಕೊಳ್ತೀವಿ. ಅಲ್ಲಿ ಕಾಣಿಸ್ತಿದ್ದಾರೆ ನನಗೆ ನಮ್ಮ ಯೋಧರು. ಸರ್ ಜೈ ಹಿಂದ್ ನಿಮ್ಮೆಲ್ರಿಗೂ. ಎಸ್ ನೋಡಿ, ಒಂದು ಪತ್ರಿಕೋದ್ಯಮ ಅಂತ ಬಂದರೆ ಅಷ್ಟು ಈಸಿ ಆಗಿರೋದಿಲ್ಲ. ಪತ್ರಿಕೋದ್ಯಮ ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾಗೂ ಹಾಗೆ ಮೀಡಿಯಾಗೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ಈ ಡಿಫ್ರೆನ್ಸಸ್ ಅಲ್ಲಿ ನೋಡುವಂಥದ್ದಾದರೆ ಪತ್ರಿಕೋದ್ಯಮ ಅಂತ ಬಂದರೆ ನಾವು ಹೋಗ್ತಾ ಇರ್ತೀವಿ ಹೊರಗಡೆ, ನಮ್ಮ ಒಂದು ಫಾರ್ಮೆಟ್ ಬೇರೆ ಇರುತ್ತೆ. ಈಗಿರುವಂಥ ಫಾರ್ಮೆಟ್ಗಳೇ ಬೇರೆ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಯೂಟ್ಯೂಬ್ ಬ್ಲಾಗರ್ಸ್ಗಳಾಗಿರ್ಬೋದು ಅಥವಾ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಾಗಿರ್ಬೋದು, ಯಾರೋ ಒಬ್ರು ಬಂದ್ಬಿಟ್ಟು ಇಲ್ಲ ನಾನು ಮಾಧ್ಯಮದವ್ರು ಅಂದ ತಕ್ಷಣ ನಾವೆಲ್ಲರೂ ನಂಬಿಡ್ತೀವಿ, ಹೌದು ಅವ್ರು ಮಾಧ್ಯಮದವ್ರೆ ಅಂತ. ಆದರೆ ಪತ್ರಿಕೋದ್ಯಮ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇರುವಂಥದ್ದು ಈಗ ಇಲ್ಲಿ ಸಾಕಷ್ಟು
ಸಾಕಷ್ಟು ಜನ ಇವತ್ತು ಸನ್ಮಾನಿಸ್ಕೊಳ್ತಾ ಇರುವಂತ ಎಷ್ಟೋ ವರದಿಗಾರರು ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ. ಮಳೆ, ಬಿಸಿಲು, ಚಳಿ ಅಂತ ಅಂದೆ ವರದಿಗಾರಿಕೆ ಮಾಡೋ ಮುಖಾಂತರವಾಗಿ ಪ್ರತಿಯೊಂದು ವಿಚಾರವನ್ನ ಕೂಡ, ಸತ್ಯತೆಯನ್ನ, ನೈತಿಕತೆಯನ್ನ ಎಲ್ಲವನ್ನ ಕೂಡ ನಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮಕ್ಕೆ ಆ ಒಂದು ಕ್ಷಣವನ್ನ ಮೀಸಲಿಟ್ಟಿರೋದಕ್ಕೆ ಥ್ಯಾಂಕ್ ಯು. ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ. ಯಾವುದೇ ಒಂದು ಕ್ಷಣದಲ್ಲಾದ್ರೂ ಕೂಡ, ಮೊದಲೇ ಹೇಳಿದ್ರು ಅವರಿಗೆ, ಕಣ್ಣಿಗೆ ಕಾಣುವ ದೇವರು ವೈದ್ಯರೇ ಹೌದು. ಯಾಕಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಮ್ಮ ಪ್ರಾಣವನ್ನ ರಕ್ಷಿಸ್ಕೊಳ್ಬೇಕು ಅಂತಂದ್ರೆ, ಅಥವಾ ಇಲ್ಲ ಎಲ್ಲಾದ್ರೂ ಒಂದು ಕ್ಷಣದಲ್ಲಿ ನಮ್ಗೆ ಏನಾದ್ರೂ ಆಯ್ತು ಅಂತಂದ್ರೆ ನಾವು ದೇವರನ್ನ ಕಣ್ಣಿಗೆ ಕಾಣದೇ ಇರುವಂತಹ ದೇವರನ್ನ ಬೇಡ್ಕೊಳ್ತೀವಿ. ಆದ್ರೆ ನಮ್ಮನ್ನು ಉಳಿಸುವಂತದ್ದು ಕಣ್ಣಿಗೆ ಕಾಣುವಂತಹ ದೇವರಾದಂತ ವೈದ್ಯರೇ. ಇನ್ನೊಂದು ಕಡೆ ಕಾರ್ಗಿಲ್ ಯುದ್ಧ ಯಾವುದೇ ಕಾರಣಕ್ಕೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. 1990 ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಹುತಾತ್ಮರಾದ್ರು. ಅವರು ಮಾಡಿದಂತಹ ತ್ಯಾಗ, ಬಲಿದಾನ ಈಗಲೂ ಕೂಡ ನೆನಪಿಸ್ಕೊಳ್ಳುವಂತಹ ಆ ಕ್ಷಣ ನಮ್ಮೆಲ್ಲರನ್ನೆಲ್ಲ ಕೂಡ ರೋಮಾಂಚನಕಾರಿಯಾಗಿ ಮಾಡುತ್ತೆ. ಸಾಕಷ್ಟು ಯೋಧರ ಬಳಿ ನಾವು ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಈ ಕಾರ್ಗಿಲ್ ಯುದ್ಧದ ಕೆಲವೊಂದಿಷ್ಟು ರೋಚಕತೆ ಹೇಳಿ ಸರ್ ಅಂತ ಕೇಳಿದ್ರೆ ಅವ್ರು ಮೊದಲು ಹೇಳೋದೆ, ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನ ಮುಡಿಪಾಗಿಟ್ಟಿದ್ದೀವಿ ಅಂತಂದ್ರೆ ಅಲ್ಲಿ ಯಾವುದೇ ಕ್ಷಣ ಆಗಿರ್ಬೋದು, ಯಾರೇ ವೈರಿಗಳು ಬಂದ್ರು ಕೂಡ ನಮ್ಮ ಆ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಫುಲ್ ಅಲರ್ಟ್ ಆಗಿರ್ತೀವಿ. ಅಂಡ್ ಆ ಕ್ಷಣದಲ್ಲಿ ಯುದ್ಧದ ಸಂದರ್ಭದಲ್ಲಿ ನಮ್ಮನ್ನ ನಾವು ಮರ್ತು ಬಿಡ್ತೀವಿ. ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋದು ಸೈ. ಈಗ ನಾವು ಇಷ್ಟು ನೆಮ್ಮದಿಯಾಗಿ ಬದುಕ್ತಿದ್ದೀವಿ ಅಂತಂದ್ರೆ, ನಾನಿಲ್ಲಿ ಒಬ್ಬ ಹೆಣ್ಣು ಮಗಳು ಬಂದು ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಯೋಧರುಗಳು, ನಮ್ಮ ಭಾರತೀಯ ಸೈನ್ಯಕ್ಕೆ ಒಂದು ಸಲಾಮ್ ಹೇಳ್ತಾ, ಪ್ರಮುಖವಾಗಿ ಮತ್ತೊಂದೇನಪ್ಪ ಅಂತಂದ್ರೆ ನೋಡಿ, ಸಾಕಷ್ಟು ಜನ ಗಣ್ಯರು ಬಂದಿದ್ದೀರಾ, ತಂದೆ ತಾಯಿಗಳು ಬಂದಿದ್ದಾರೆ, ಪುಟ್ಟ ಮಕ್ಕಳು ಬಂದಿದ್ದಾರೆ. ಎಷ್ಟೋ ಬಹಳ ರೋಮಾಂಚಕಾರಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಬಹಳ ಖುಷಿ ಆಯ್ತು. ಪುಟ್ಟ ಮಕ್ಕಳು ಸ್ಟಂಟ್ ಮಾಡೋ ಮುಖಾಂತರವಾಗಿ ಇನ್ನೂ ಒಂದು ಕ್ಷಣ ಅಲ್ಲಿ ಪುಟ್ಟ ಮಕ್ಕಳ ಜೊತೆಗೆ ಒಂದಷ್ಟು ಚಿಕ್ಕ ಬಾಲಕಿಯರನ್ನ ಕೂಡ ನಾವು ನೋಡಿದ್ವು. ಆ ಸ್ಟೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಸ್ಥಳವನ್ನ ನೋಡಿದ್ರೆ ಆ ಸ್ಟೆಂಟ್ ಸಂದರ್ಭದಲ್ಲಿ ಅಯ್ಯೋ ಬಿಟ್ಬಿಟ್ರಲ್ಲ ನಾವು ರೀತಿಗೆ ಭಯ ಆಗ್ತೀವಿ. ಆದ್ರೆ ವುಮೆನ್ ಸ್ಟ್ರಾಂಗ್ ಅನ್ನುವ ವಿಚಾರವಾಗಿ ಈಗಲೇ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬಲ, ಶಕ್ತಿ ತುಂಬಿದ್ದಾರಲ್ಲ, ಅದಕ್ಕೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮುಂದೆ ಒಳ್ಳೆ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸಿ, ಜೊತೆಗೆ ಪತ್ರಿಕೋದ್ಯಮ ಅನ್ನುವಂಥದ್ದನ್ನ ಎಲ್ಲದಕ್ಕೂ ಲಿಂಕ್ ಮಾಡೋದು ಬೇಡ. ಪತ್ರಿಕೋದ್ಯಮವೇ ಬೇರೆ, ಹಾಗೆ ಈಗಿರುವಂತಹ ಯೂಟ್ಯೂಬ್ ಅಂಡ್ ವಿಡಿಯೋಸ್ಗಳ ಬೇರೆ ಅಂತ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಪೇರೆಂಟ್ಸ್ ಅವರು ತುಂಬ ಮಕ್ಕಳನ್ನ ಪ್ರೋತ್ಸಾಹಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು. ನವಿಲಿ ಫಿಲ್ಮ್ ಅಕಾಡೆಮಿ ಆಗಿರ್ಬೋದು ಮತ್ತು ಇನ್ನೂ ಎಷ್ಟೋ ಅಕಾಡೆಮಿಗಳು ಇವತ್ತು ಬೆಳಗ್ಗೆ ಕಾರ್ಯಕ್ರಮ 9ರಿಂದ ರಾತ್ರಿ 9 ಕಾರ್ಯಕ್ರಮಗಳು ನಡೀತಾನೆ ಇದೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ. ಇದು 57ನೇ ಪ್ರಶಸ್ತಿ ಸಮಾರಂಭದ ಕಾರ್ಯಕ್ರಮ, ಹಾಗೆ 23ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ಡೇ, ಪತ್ರಿಕೋದ್ಯಮ ಡೇ, ಹಾಗೆ ಕಾರ್ಗಿಲ್ ವಿಜಯ್ ದಿವಸ್, ಇದು 3 ಕಾಂಬಿನೇಷನಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಏನಕ್ಕಂದರೆ ಪತ್ರಿಕೋದ್ಯಮ ಅದು ನನ್ನ ಇಷ್ಟ ಆಗುವಂಥ ಒಂದು ವೃತ್ತಿ. ಏನಕ್ಕೆ ನಾನು ಪತ್ರಕರ್ತನಾಗಿರೋದ್ರಿಂದ ಅದು ನಮ್ಮ ಸ್ನೇಹಿತರು 27 ಜನ ಕೂತ್ಕೊಂಡಿದ್ದಾರೆ ಎದುರುಗಡೆ. ಸರ್, ಕಂಗ್ರ್ಯಾಚುಲೇಷನ್ಸ್. ಇದು ನಿಮ್ಮ ವಾಹಿನಿ ಕಡೆಯಿಂದ ಮತ್ತು ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಪರವಾಗಿ ಇವತ್ತು ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿಯನ್ನು ಪಡ್ಕೊತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸ್ನೇಹಿತನಾಗಿ ನಾನು ನಿಮಗೆ ಅಭಿನಂದನೆಯನ್ನು ತಿಳಿಸ್ತೀನಿ. ಇದು ಬರೀ ಈ ವೇದಿಕೆಗೆ ಮಾತ್ರ ಅಲ್ಲ, ನಿಮ್ಮ ಸಾಧನೆಗಳು ಏನಿದೆ ಅದು ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ನಿಮ್ಮ ಸುದ್ದಿಗಳು ತಲುಪಲಿ. ನಮ್ಮ ಒಂದು ವೇದಿಕೆಯಿಂದ ಕೊಡುವಂಥ ಈ ಒಂದು ಪ್ರಶಸ್ತಿ ನಿಮಗೆ ಇನ್ನೊಂದು ಮೆಟ್ಲಾಗಿ ಮುಂದಕ್ಕೆ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಅದರ ಭಾರತ ಸರ್ಕಾರದಿಂದ ಕೂಡ ನಿಮಗೆ ಈ ಒಂದು ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಸಿಗಲಿ ಅಂತ ನನ್ನ ಕಡೆಯಿಂದ ನಾನು ನಿಮಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ಸ್ ಡೇ ಅಂತ ಬಂದಾಗ ನಾವು ಡಾಕ್ಟರ್ಸ್ನ ಖಂಡಿತವಾಗ್ಲೂ ನಮ್ಗೆ ಏನೇ ಒಂದು ಡೌಟ್ ಇದ್ರೆ ಫಸ್ಟ್ ಡಾಕ್ಟರ್ ಹತ್ರ ಹೊಟ್ಟೋಗ್ಬಿಟ್ಟು ಡಾಕ್ಟರ್ ಏನು ಹೇಳ್ತಾರೆ ಅನ್ನೋದ ಮೇಲೆ ನಮ್ಮ ಒಂದು ಮನಸ್ಸಿರ್ತದೆ. ಏನಪ್ಪ ನೆಗೆಟಿವ್ ಹೇಳ್ತಾರ, ಪಾಸಿಟಿವ್ ಹೇಳ್ತಾರ ಅಂತ. ಒಂದ್ಸತಿ ಅವ್ರು ಪಾಸಿಟಿವ್ ಹೇಳಿದ ತಕ್ಷಣ ಒಂಥರ 100% ಎನರ್ಜಿ ಬಂದ್ಬಿಡ್ತದೆ. ನನಗೇನು ಆಗಿಲ್ಲ ಗುರು, ಐ ಆಮ್ ಫೈನ್ ಅಂತ. ಸೊ ಹಾಗಾಗಿ ಡಾಕ್ಟರ್ಸ್ ಡೇ ಪ್ರಯುಕ್ತವಾದಂಥ ಕಾರ್ಯಕ್ರಮ. ಮತ್ತು ಡಾಕ್ಟರ್ಸ್ ಡೇ ಅಂತ ಬಂದಾಗ ನನಗೆ ಫಸ್ಟು ಥಾಟ್ ಬಂತೆ ಪವನ್ ಸರು. ಸೊ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಹೌದು. ಮತ್ತು ಮಗುಗೆ ಏನೇ ಒಂದು ಚಿಕ್ಕ ನೋವಾದ್ರೂ ನಾವು ಫಸ್ಟ್ ಹೋಗೋದೇ ಪವನ್ ಡಾಕ್ಟರ್ ಹತ್ರ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಪವನ್ ಡಾಕ್ಟರ್. ಹಾಗೆ 3ನೇದಾಗಿ ಕಾರ್ಗಿಲ್ ವಿಜಯ್ ದಿವಸ್. ಇವತ್ತು ಏನು ನಾವು ಪಾಕಿಸ್ತಾನ ವಿರುದ್ಧ ಭಾರತದ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಏನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ, ಒಂದು ಚಿಕ್ಕ ಕೊರಗಿದೆ. ಏನಕ್ಕಂದರೆ 1999ನಲ್ಲಿ 567 ಸೈನಿಕರನ್ನ ನಾವು ಕಳ್ಕೊಂಡ್ವಿ. ಅದು ಒಂದು ದೊಡ್ಡ ವಿಷಯ. 1999ನಲ್ಲಿ ನಾವು ಕಳ್ಕೊಂಡ್ವಿ. ಆದರೂ ನಮಗೆ ಭಾರತದ ಒಂದು ಕಾರ್ಗಿಲ್ ವಿಜಯ್ ದಿವಸ್ ಇಲ್ಲಿ ಕೂತ್ಕೊಂಡಿರೋಂಥ ಸುಬೇದಾರ್ ಶೀಲನ್ ಸರ್ ಆಗಿರ್ಬೋದು, ಮತ್ತು ಅನೇಕರು ನಮಗೆ ಕಾರ್ಗಿಲ್ ವಾರಲ್ಲಿ
ಪಾರ್ಟಿಸಿಪೇಟ್ ಮಾಡಿದಂಥ ಯೋಧರು ಬಂದಿದ್ದಾರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ವಿ ಆರ್ ಆನರ್ಡ್ ಟು ವೆಲ್ಕಮ್ ಯು ಸರ್. ಬೆಳಿಗ್ಗೆ ಕೂಡ ನಾವು ಕಾರ್ಯಕ್ರಮ ಮಾಡಿದ್ವಿ. ಬೆಳಿಗ್ಗೆ 20ಕ್ಕೂ ಹೆಚ್ಚು ಕಾರ್ಗಿಲಲ್ಲಿ ಯಾರು ಶ್ರಮ ಪಟ್ಟಿದ್ರು ಅಂತ ಯೋಧರನ್ನ ನಾವು 20ಕ್ಕೂ ಹೆಚ್ಚು ಸೈನಿಕರನ್ನ ನಾವು ಬೆಳಿಗ್ಗೆ ನಾವು ಆನರ್ ಮಾಡಿದ್ವಿ. ಹಾಗೇನೆ ನಾನು ನಮ್ಮ ಗೆಸ್ಟ್ ಅಂತ ಬಂದಾಗ ಫಸ್ಟು ಸ್ವರಾಜ್ ಶೆಟ್ಟಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಏನಕ್ಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮಂಗಳೂರಿಂದ ಟ್ರಾವೆಲ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಒಂದೇ ಮಾತಂದಿದ್ದು ಸರ್, ಇದು ನಡೀತಾ ಇರೋದು ಪತ್ರಿಕೋದ್ಯಮ ಅವರಿಗೆ, ಹಾಗಾಗಿ ಎಲ್ಲ ಜರ್ನಲಿಸ್ಟ್ಗಳು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ದಯವಿಟ್ಟು ನೀವು ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿದ ಒಂದೇ ಮಾತು. ಅವರು ಬೆಳಿಗ್ಗೆ 8 ಗಂಟೆಗೆ ಬಿಟ್ಟಾಗ ನಾನು ಫೋನ್ ಮಾಡಿದ್ರು, ಸರ್ ಹೊರಡ್ತಾ ಇದ್ದೀನಿ ಮಂಗಳೂರಿಂದ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರೂಪಾ ಮೇಡಮ್ ನಮಗೆ ಆಲ್ಮೋಸ್ಟ್ ಲೈಕ್ ಒಂದು 4-5 ವರ್ಷದ ಪರಿಚಯ ನಮ್ಮ ವೇದಿಕೆನಲ್ಲೇ. ಸೊ ಮೊದಲು ಬೇರೆ ಇನ್ನೊಂದು ಚಾನಲ್ ವರ್ಕ್ ಮಾಡಬೇಕಾದ್ರೆ ಅವ್ರಿಗೆ ಮಾಧ್ಯಮ ಸೇರತ್ನ ಪ್ರಶಸ್ತಿನ ನಮ್ಮ ಒಂದು ಚಾನಲ್ ಕಡೆಯಿಂದ ಕೊಟ್ಟಿದ್ವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹಾಗೆ ತಾವು ಬೆಳೀತಾ ಇರಿ ಡೇ ಬೈ ಡೇ. ವಿಲ್ ಬಿ ಕಾಲಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್. ಪ್ಲೀಸ್ ಬಿ ಏನಂತಾರೆ, ನಮ್ಮ ಒಂದು ವಿಶ್ವಾಸಕ್ಕೆ ನೀವು ಪಾತ್ರರಾಗಿ ಅಂತ ನಾನು ಕೇಳ್ಕೊತೀನಿ. ಹಾಗೇನೆ ಭರಣಿ ಮೇಡಮ್ ಅವರು ಈ ಒಂದು ನಮ್ಮ ಒಂದು ಇದು ನಿಮ್ಮ ವಾಹಿನಿ ಕಲಾವೇದಿಕೆ 3ನೇ ಬಾರಿಗೆ ಅವರು ಚೀಫ್ ಗೆಸ್ಟ್ ಆಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಅಂಕಿತಾ ಜಯರಾಮ್ ಬಗ್ಗೆ ನಾನು ಏನು ಹೇಳಿ, ಅಪ್ಪು ಅವರ ನೆಚ್ಚಿನ ನಟಿ, ಶಿವರಾಜ್ ಕುಮಾರ್ ಅವರ ನೆಚ್ಚಿನ ಮಗಳು, ಎವ್ರಿಥಿಂಗ್ ಅಂಕಿತಾ ಜಯರಾಮು. ಸೊ ರಾಜ್ಕುಮಾರ್ ಅವರ ಕುಟುಂಬಕ್ಕಾಗಿರ್ಬೋದು, ಇಡೀ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಒಂದು ಮುತ್ತು. ಹಾಗೇನೆ ಒಂದು ಫಿಲಮ್ ಮಾಡಿ ಅವರು ಹೀರೋಯಿನ್ ಆಗಿ ಕೂಡ ಅವರು ಸೈ ಅನ್ನಿಸ್ಕೊಂಡಿದ್ದಾರೆ. ಸೊ ಇನ್ನೂ ಬರುವಂಥ ಪ್ರಾಜೆಕ್ಟ್ಗಳು ಇನ್ನೂ ಕೈಗೂಡ್ಲಿ. ಏನಕ್ಕಂದ್ರೆ ಅಂಕಿತಾ ಜಯರಾಮ್ ಅವರು ತುಂಬಾ ಬಿಸಿ. ಕರ್ಣ ಸೀರಿಯಲ್ ಎಷ್ಟು ಜನ ನೋಡ್ತಾರೆ? ಜಿ ಕನ್ನಡದಲ್ಲಿ ಬರ್ತಾರೆ ಕರ್ಣ ಸೀರಿಯಲ್. ನಾನು ನಿಜವಾಗ್ಲೂ ನನಗೆ ಫೋನ್ ಮಾಡಿದೆ ಸರ್ಗೆ, ಪಿಕ್ ಮಾಡಿಲ್ಲ. ನನಗೊಂದು ಸ್ವಲ್ಪ ಡೌಟ್ ಹೊಡಿತು, ಎಲ್ಲಿ ಮೇಡಮ್ ಬರ್ತಾ ಇಲ್ವೋ ಅಂತ. ಬಟ್ ಆಲ್ ಆಫ್ ಸಡನ್ ಸರ್ ಕಡೆಯಿಂದ ಫೋನ್ ಬಂತು, ಸರ್ ಆಲ್ರೆಡಿ ನಾವು ಆಚೆ ಇದ್ದೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಒಂದು ಪ್ರೀತಿಗೆ ನಾನು ಆಭಾರಿ. ನಾವು ಯಾವಾಗಲೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಸರ್ ಇಲ್ಲ ಅಂತಾನೆ ಅನ್ನಲ್ಲ. ಎಷ್ಟೇ ಬಿಸಿ ಇದ್ರು ಅಂಕಿತಾ ಜಯರಾಮ್ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಇಷ್ಟೆಲ್ಲ ಒಂದು ಸಾಧನೆಗೆ ಒಂದು ಮೈಲಿಗಲ್ಲೇ ಸರ್ ಜಯರಾಮ್ ಸರ್ ಅಲ್ಲಿ ಕೂತ್ಕೊಂಡು ಚಿಕ್ಕ ಚಿಕ್ಕ ವಿಡಿಯೋಸ್ ಮಾಡ್ತಾರೆ. ಅವ್ರ ಮಗಳನ್ನ ತುಂಟ ವಿಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಅವ್ರ ಮಗಳನ್ನ ಎಷ್ಟು ಪ್ರಮೋಟ್ ಮಾಡಬೇಕು ಅಷ್ಟು ಪ್ರಮೋಟ್ ಮಾಡೋ ಅಂತ ತಂದೆ ಸಿಕ್ಕಿದ್ದಾರೆ. ಯು ಶುಡ್ ಬಿ ಬ್ಲೆಸ್ಡ್ ವಿತ್ ದಟ್ ಅಂಕಿತಾ ಅಂತ ನಾನು ಹೇಳ್ತೀನಿ. ಓಕೆ, ಹಾಗೇನೆ ಇಲ್ಲಿ ಬಂದಿರೋಂಥ ಪೇರೆಂಟ್ಸು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾವುದೇ ಒಂದು ಕಲೆಯಲ್ಲಿ ಆಸಕ್ತಿ ಇದ್ರೆ ದಯವಿಟ್ಟು ಅವ್ರನ್ನ ಭರತನಾಟ್ಯಂ ಆಗಿರಲಿ, ವೆಸ್ಟರ್ನ್ ಡ್ಯಾನ್ಸ್ ಆಗಿರಲಿ, ಟೈಕೊಂಡ ಆಗಿರಲಿ, ಕರಾಟೆ ಆಗಿರಲಿ, ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ ಗಿಟಾರ್ ಆಗಿರ್ಬೋದು, ವೀಣೆ ಆಗಿರ್ಬೋದು, ಯಾವುದಾದ್ರು ಒಂದು ಕಡೆ ಫೋಕಸ್ ಮಾಡಿ ದಯವಿಟ್ಟು. ಏನಕ್ಕಂದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಬಿಟ್ಟರು ಅವ್ರ ಕಲೆಯಿಂದ ಅವರು ಜೀವನ ಮುನ್ನಡೆಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಪೇರೆಂಟ್ಸ್ಗಳಿಗೆ. ಹಾಗೆ ನನ್ನ ಸ್ನೇಹಿತರು ತುಂಬ ಜನ, ತುಂಬ ವರ್ಷಗಳಾದ್ಮೇಲೆ ನಾನು ನೋಡ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರನ್ನ. ನೈಸ್ ಟು ಸಿ ಯು ಇನ್ ಮೈ ಪ್ರೋಗ್ರಾಮ್ ಸರ್. 27 ಜನಕ್ಕೆ ಶಿವರಾಜ್ ಸರ್ ಆಗಿರ್ಬೋದು, ಮತ್ತು ಮುರಳಿ ಸರ್, ಮತ್ತು ವೆಂಕಟಸ್ವಾಮಿ ಅವರು, ನಮ್ಮ ಗಿರೀಶ್ ಸರ್, ಮತ್ತು ಕೃಷ್ಣಮೂರ್ತಿ ಸರ್, ವಿಜಯಣ್ಣ, ಆಯುಕ್ತ ಟಿವಿ ಮಹೇಶ್ ಅವರು. ಸೊ ಇನ್ಯಾರಾದ್ರೂ ಹೆಸರುಗಳು ದಯವಿಟ್ಟು ಕ್ಷಮಿಸಿ. ಮಲ್ಲಿಕಾರ್ಜುನ್ ಸರ್, ನಮ್ಮ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರುವಂಥ ಮಲ್ಲಿಕಾರ್ಜುನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಮಾತುಗಳನ್ನ ಮುಗಿಸ್ತೀನಿ. 100% ನಿಮಗೂ ಇಷ್ಟ ಇದೆ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋಕ್ಕೆ. ಇನ್ನೊಂದು 15 minutes ಟೈಮ್ ಕೊಡಿ, ವೇದಿಕೆ ಕಾರ್ಯಕ್ರಮನ ಮುಗಿಸೋಣ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ನ್ಯೂಸ್ ಯೂಟ್ಯೂಬ್ ಚಾನೆಲ್, ಶಿವರಾಜ್ ಮೌರ್ಯ ವರದಿಗಾರರು, ಪ್ರಜಾವಾಣಿ ದಿನಪತ್ರಿಕೆ, ರಾಘವೇಂದ್ರ ಅಡಿಗ, ಫ್ರೀಲಾನ್ಸ್ ಜರ್ನಲಿಸ್ಟ್.
ಮುಂದಿನ ಸನ್ಮಾನಿತರು ಸತೀಶ್ ಕೃಷ್ಣ. ಸನ್ಮಾನಿತರಲ್ಲಿ ಯಾರಾದ್ರೂ ಹೆಸರು ನಾವು ಕರೆಯದೆ ಬಿಟ್ಟಿದ್ರೆ ದಯವಿಟ್ಟು ಬನ್ನಿ. ಬಂದಿದ್ದು ನಾವು ಹೆಸರು ಕರೆದಿಲ್ಲ ಅಂದ್ರೆ ಸನ್ಮಾನಿತರು ಹೆಸರು ಕೊಟ್ಟಿದ್ರೆ ದಯವಿಟ್ಟು ಬರಬೇಕು. ಪತ್ರಿಕೋದ್ಯಮ ಮಿತ್ರರು ಇವತ್ತಿನ ಸನ್ಮಾನಕ್ಕೆ ಭಾಜನರಾದವರು